ಮೈಸೂರಲ್ಲಿ ಗಲಭೆ ಆದಾಗ ಪೊಲೀಸರನ್ನೇ 1,000ಕ್ಕೂ ಅಧಿಕ ಜನರು ಟಾರ್ಗೆಟ್ ಮಾಡಿ ಓಡಿಸಿದ್ದಾರೆ. ಆ ಥರದ ಸುದ್ದಿಗಳು ಬಂದಿವೆ. ನಾನು ಅಲ್ಲಿಲ್ಲ, ಇಲ್ಲಿದ್ದೇನೆ. ಸೊ ಅದ್ರ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲದೆ ಇರೋದು ನಾನು ಮಾತಾಡಲಿಕ್ಕೆ ಸಾಧ್ಯ. ಕ್ಯಾಮ್ರಾ ವಿಡಿಯೋ ಸಮೇತ ಬಂದಿದೆ. ಅಲ್ಲ, ನಾನು ನೋಡಿಲ್ಲ. ನಾನು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಒಂದಷ್ಟು ಚಿತ್ರೀಕರಣದಲ್ಲಿದ್ದರಿಂದ ಅದನ್ನು ಅಬ್ಸರ್ವ್ ಮಾಡೋಕ್ಕಾಗಲಿಲ್ಲ. ಎಲ್ಲವನ್ನು ಮಾಡೋಕ್ಕಾಗಲ್ಲ ಅಲ್ವಾ? ಕ್ಷಮಿಸಿ. ಅಲ್ಲ, ಅವ್ರಿಗೊಂದು ಅವಕಾಶ ಇತ್ತು, ಸೋತಿದ್ದಾರೆ ಅಂದರೆ ಜನ ಬೇಸತ್ತಿದ್ದಾರೆ. ಅದನ್ನು ನಾವು ಒಪ್ಕೊಳ್ಳೇಬೇಕಲ್ಲ. ಯಾರು ಗೆದ್ದರು ಅನ್ನೋದಕ್ಕಿಂತ ಸೋತರು ಯಾಕೆ ಸೋತರು ಮಾಡಿದ್ರೆ ಒಳ್ಳೆ ಕೆಲಸ ಅಷ್ಟೇ ಆಗಲ್ವಲ್ಲ ಈ ದೇಶದಲ್ಲಿ. ಒಂದು ಒಳ್ಳೆ ಕೆಲಸ ಮಾಡಿದ ತಕ್ಷಣ ಒಂದು 10 ವರ್ಷ ಆ ವರ್ಷ ಓಟ್ ಯಾವಾಗಲೂ ಅವರು ಈ ಸಲನೂ ಅದೇ ಇರ್ಬೋದು, ಗೊತ್ತಿಲ್ಲ. ಕಳೆದ 3 ವರ್ಷದಿಂದ ಅವ್ರು ಕೆಲಸ ಮಾಡೋಕ್ಕೂ ಅವಕಾಶ ಇರಲಿಲ್ಲ ಅನ್ನೋದು ಕೂಡ ಸತ್ಯ ಇದೆ. ಅವ್ರು ಮಾತಾಡೋದ್ರಲ್ಲಿ ಚೀಫ್ ಮಿನಿಸ್ಟರ್ನ ಜೈಲಲ್ಲಿ ಹಾಕಿದ್ದಾರೆ, ಇನ್ನೊಬ್ಬರನ್ನ ಹಾಕಿದ್ದಾರೆ. ಅಲ್ಲಿ LG ಅವರು ಎಲ್ಲ ಗವರ್ನರ್ಗಳ ಹಾಗೆ ಯಾವ ರಾಜ್ಯದ ಗವರ್ನರ್ ನೋಡಿದ್ರು ಸೆಂಟ್ರಲ್ ಗೌರ್ಮೆಂಟ್ ಗವರ್ನರ್ಗಳಲ್ಲ. ಇವೆಲ್ಲವೂ ನಾವು ಪ್ರಜೆಗಳು ಸ್ವಲ್ಪ ಯೋಚನೆ ಮಾಡ್ಬೋದು. ಸುಮ್ಮನೆ ಏನೋ ಅವ್ನು ಗೆದ್ದ ಬಿದ್ದ ಅಂದರೆ ಹೇಳ್ತಾರೆ, ಬೀಳ್ತಾರೆ, ಸೋಲ್ತಾರೆ, ಗೆಲ್ತಾರೆ. ಎಲ್ಲ ರಾಜಕೀಯ ಪಕ್ಷಗಳು ವಿರೋಧ ಪಕ್ಷದವನ ಬಿಲ್ಡಿಂಗ್ನಲ್ಲಿ ಆಳೋ ಪಕ್ಷದವನು ಬಾರ್ ಇರುತ್ತೆ. ನಾವು ಅದನ್ನು ಅರ್ಥ ಮಾಡ್ಕೋಬೇಕಷ್ಟೇ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.